ಮುಕುಂದ್ ಸರ್, ಎಷ್ಟು ಬೇಜಾರಾಯ್ತು ನಿನ್ನೆ ಮ್ಯಾಚ್ ನೋಡ್ತಾ ನೋಡ್ತಾ ನಿಮ್ಗೆ? ಬೇಜಾರು ಆಲ್ರೆಡಿ ಎದ್ದೋಳು ಹೋಗೋಣ ಅನ್ನೋ ಮಟ್ಟಕ್ಕೂ ಬಂದಿತ್ತು ಲಾಸ್ಟ್ಗೆ. ಬಟ್ ಒಂದು ಜೋಕ್ ಅನ್ನಿಸ್ತು, ನಾವು ಹೊರಗಡೆ ಬರ್ತಿದ್ದಾಗ ಫ್ಯಾನ್ಸ್ ಎಲ್ಲ ಹೊರಗಡೆ ಹೋಗ್ತಾ ಇದ್ರು ಆಲ್ಮೋಸ್ಟ್. ಹೇಗೆ ಅನ್ನಿಸ್ತು ಅಂದಾಗ ಅವ್ರು ಒಂದೇ ಮತ್ತೆ, ಸರ್ ಇವತ್ತು ನಾನು RCB ಮ್ಯಾಚೇ ನಡೆದಿಲ್ಲ, RCB ಮ್ಯಾಚ್ ನಾನು ನೋಡೇ ಇಲ್ಲ, ನನಗೇನು ಗೊತ್ತಿಲ್ಲ. ಹೆಂಗಾಗೋಗಿದೆ ಅಂದ್ರೆ ಸಾವಿರ ಕೊಟ್ಟು ನಾವು ಬರ್ಬೇಕಾ ಗ್ರೌಂಡ್ಗೆ ಅಂತ ಅನ್ಸಿ. IPL ಅಲ್ಲಿ ಆತರ ಅನ್ಕೊಳ ಆಗೋದಿಲ್ಲ, ಯಾಕಂದ್ರೆ ಇವಾಗ ಆತರ ಅನ್ಕೊಂಡ್ಬಿಟ್ರೆ ಯಾವತ್ತು IPL ಮ್ಯಾಚ್ಗಳು ಯಾರು ಬರೋದಿಲ್ಲ. ಅಲ್ಲ, ಬೇರೆ ಗ್ರೌಂಡ್ ಅಲ್ಲಿ ಅವ್ರು ಗೆಲ್ತಾರೆ, ನಮ್ಮ ಚಿನ್ನಸ್ವಾಮಿಲೇ ಸೋಲ್ತಾರೆ ಅಂದ್ರೆ ಚಿನ್ನಸ್ವಾಮಿಲಿ ಇದ್ದಾಗ ಹೋಗೋದೇ ಬೇಡ ಅನ್ನೋಷ್ಟು ಮಟ್ಟಿಗೆ ಮಾತಾಡ್ತಿದ್ದಾರೆ ಜನ. ಅದನ್ನ ಇದ್ ಮಾಡೋಕ್ಕಿಂತ ವೈಫನ್ ಎಂಜಾಯ್ ಮಾಡೋದಕ್ಕೆ ಇಷ್ಟಪಡೋದೇ ಇದ್ ಮಾಡುತ್ತಾರೆ ಆ ಫ್ಯಾನ್ಸ್. ಬಟ್ ನೆನ್ನೆ ಇದ್ರಲ್ಲಿ ಹೇಳೋದಾದ್ರೆ ಒಂದನ್ನ ನಾವು ಎಂಜಾಯ್ ಮಾಡಬೇಕು, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಹಾಗೆ ಚಿನ್ನಸ್ವಾಮಿ ಎಲ್ಲೂ ಕೂಡ. ಸೊ ಹಾಗಾಗಿ ನೆನ್ನೆ ರಾಹುಲ್ ಚೆನ್ನಾಗಿ ಆಡಿದಾನೆ ಅನ್ನೋ ಖುಷಿನೂ ಎಲ್ಲರಿಗೂ ಇದೆ. RCB ಕೂಡ ಚೆನ್ನಾಗಿ ಆಡಿದ್ರು ಫಸ್ಟ್ 3 ಓವರ್ ಅಷ್ಟೇ, ಆಮೇಲೆ ಕೊಲಾಪ್ಸ್. ಫಸ್ಟ್ 3 ಓವರಲ್ಲೇ 61 ಬಂದ್ಮೇಲೆ ಆಮೇಲೆ 102 ಬಾಲ್ಗೆ 102 ಹೊಡೆದಿದ್ದು. ಸೊ ಅಲ್ಲೇ ಸೋತೋಗ್ಬಿಟ್ರು ಇದರಲ್ಲಿ. ಅಂಡ್ ಅಫ್ಕೋರ್ಸ್ RCB ಸೋಲೋದು ಮಳೆಗೂ ಇಷ್ಟ ಇರಲಿಲ್ಲ, ಸ್ವಲ್ಪ ಕಣ್ಣೀರು ಹಾಕೋದು ಅಲ್ಲೂ ಕೂಡ. ಬಟ್ ರಾಹುಲ್ ಗೇಮನ್ನು ಆವಾಗ ಶಿಫ್ಟ್ ಮಾಡ್ಕೊಂಡ್ರು. ಅಲ್ಲಿಂದ ಮಳೆ ಯಾವಾಗ ಶುರುವಾಯ್ತೋ ಆವಾಗ ಅನ್ಕೊಂತು, ಯಾಕಂದ್ರೆ ಆಲ್ರೆಡಿ ಆವಾಗ ಏನಾದರೂ ಮಳೆ ಬಂದು ನಿಂತೋಗಿದ್ರೆ RCB ಗೆಲ್ತಾ ಇತ್ತು, ಯಾಕಂದ್ರೆ DRS ಇದರಲ್ಲಿ. ಬಟ್ ಆವಾಗ ಅವ್ರು ಅರ್ಥ ಮಾಡ್ಕೊಂಡ್ರು, ಎಸ್ ಇವಾಗ ನಾನು ಶಿಫ್ಟ್ ಮಾಡಬೇಕು ಗೇಮನ್ನು ಅಂತ. ಹಾಗಾಗಿನೇ ಅವರು ಸ್ಟಾರ್ಕ್ಗೆ ಆ ಥರ, ಸಾರಿ ಹೇಜಲ್ವುಡ್ಗೆ ಆ ಥರ ಒಂದು ಗೇಮ್ ಮಾಡಿದ್ರು, ಇದು ಮಾಡಿದ್ರು ಬ್ಯಾಟಿಂಗು. ಅದಿಲ್ಲ ಅಂದಿದ್ರೆ RCB ನೆನ್ನೆ ಡಿಫೆಂಡ್ ಮಾಡ್ಕೊತಾ ಇತ್ತು. ಬಟ್ ಏನಪ್ಪಾ ಅಂದರೆ ಲೋ ಸ್ಕೋರನ್ನು ಅಷ್ಟೊಂದು ಬೇಗ ಡಿಫೆಂಡ್